ಹೋದಾಗ ನಿಮ್ಮನ್ನು ಕೇಳುತ್ತಾರೆ ಯಾರಾದರೂ, ಏನಂತ, ನೀವು ಯಾವ ಊರವರು ಅಂತ ಕೇಳ್ತಾರಲ್ಲ, ಸಹಜವಾಗಿ ಕೇಳುತ್ತಾರೆ. ಬೇರೆ ಊರನವರು ನಾವಂತ ಏನರ ಹೇಳಿಬಿಟ್ರೆ ಅವ್ರು ಸುಮ್ಮ ಆಗ್ಬೋದು. ಖರೆ ಈ ನೆಲದೊಳಗಡೆ, ಈ ಜಲದೊಳಗಡೆ, ಇಲ್ಲಿರುವ ಜನರೊಳಗಡೆ ಅಪ್ಪ ಶಿವಯೋಗಿ ಎಂತಹ ಶಕ್ತಿಯನ್ನು ಬಿಟ್ಟು ಹೋಗ್ಯಾನ, ಅಂಥ ಶಕ್ತಿ ಕೊಟ್ಟು ಹೋಗ್ಯಾನ ಅಂತಂದ್ರೆ, ಎಲ್ಲರೂ ಹೋಗಿ ನೀವು ಬರೀ ಅತನಿಯವ್ರು ಅಂದ್ರೆ ಶಿವಯೋಗಿಗಳೆಲ್ಲ ನಿಮಗೆ ಕೈ ಮುಗಿತಾರವ್ರು, ನಿಮಗೆ ಕೈ ಮುಗಿತಾರೆ. ಅಂದ್ರೆ ಶಿವಯೋಗಿಗಳು ಈ ನೆಲದಲ್ಲಿ ಜಪ ಮಾಡಿ ತಪ ಮಾಡಿ ಶಿವಯೋಗಿ ಈ ನೆಲವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದರು. ಇದಕ್ಕೆ ಅತನಿ ಅಂತ ಕರೆಯೋದಿಲ್ಲ, ಇದಕ್ಕೇನಂತ ಕರೀತಾರೆ ಹೇಳಬೇಕು ಬೇಗನೆ, ಏನಂತ ಕರೀತಾರೆ? ಶಿವಯೋಗಿಯ ನಾಡು ಅತನಿ ಅಂತ ಕರೀತಾರೆ ಹೊರತಾಗಿ ಅತನಿ ಶಿವಯೋಗಿಯ ನಾಡನ್ನೋದಿಲ್ಲ. ಶಿವಯೋಗಿಯ ನಾಡು ಅತನಿ ಅಂತಾರೆ ಹೊರತಾಗಿ ಅತನಿಯ ಶಿವಯೋಗಿಗಳು ಅನ್ನೋದಿಲ್ಲ. ಕಾರಣ ಏನು ಅಂತಂತಂದರೆ, ನೀವು ತಿಳ್ಕೊಂಡಿರ್ಬೋದು ಅತನಿಯಿಂದ ಶಿವಯೋಗಿಗಳು ದೊಡ್ಡವರಾಗ್ಯಾರೇನು ಅಂತ. ಹಾಗಲ್ಲ, ಅತನೇ ಇವತ್ತು ನಾಡಿನೆಲ್ಲೆಡೆ ಪ್ರಸಿದ್ಧಗೊಂಡಿದೆ ಅಂತಂದರೆ ಇಲ್ಲೊಬ್ಬ ಮಹಾಶಿವಯೋಗಿ ಜಪ ತಪ ಮಾಡಿದ್ದಕ್ಕಾಗಿ ಅತನೇ ಇವತ್ತು ಕನ್ನಡ ನಾಡಿನ ಮೂಲೆ ಮೂಲೆಗಳಿಗೆ ಮುಟ್ಟಿದೆ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಆ ಮಹಾಶಿವಯೋಗಿಗಳು ಅಮ್ಮ ಈ ನೆಲದೊಳಗಡೆ, ಈ ಜಲದೊಳಗಡೆ, ನಿಮ್ಮೊಳಗಡೆ ಎಷ್ಟು ಶಕ್ತಿ ಶಿವಯೋಗಿ ನೀಡಿ ಹೋಗ್ಯಾರ ಅಂತಂದ್ರೆ, ಮೈಲಾರ ಬಸವಲಿಂಗ ಶರಣರು ಒಂದು ಮಾತು ಹೇಳ್ತಾರೆ, ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಹಾಗೆ ಶಿವಯೋಗಿಗಳು ಈ ನೆಲ ಪಾವನ ಮಾಡ್ಯಾರ. ಇಲ್ಲಿ ಹರಿವ ನೀರನ್ನು ತೀರ್ಥವನ್ನಾಗಿ ಮಾಡ್ಯಾರ. ಇಲ್ಲಿರ್ತಕ್ಕಂತಹ ನಿಮ್ಮನ್ನ ಮಹಾದೇವರನ್ನಾಗಿ ಮಾಡ್ಯಾರ, ಶರಣರನ್ನಾಗಿ ಮಾಡ್ಯಾರ. ಅಂತಹ ಶಿವಯೋಗಿಗಳಿಗೆ ಒಂದು ಸಾರಿ ಕೈ ಮೇಲೆತ್ತು ಶರಣು ಸಮರ್ಪಣೆ ಮಾಡೋಣ, ಶರಣು ಸಮರ್ಪಣೆ ಮಾಡೋಣ. ಕಾರಣ ಈ ನೆಲದೊಳಗಡೆ, ಈ ಜಲದೊಳಗಡೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಅಜೋರೆ ನಾವು ಬರೇ ಮಠಕ್ಕೆ ಬಂದು ಹನಿ ಹಚ್ಚಿದ್ರೆ ಮಾತ್ರ ಶಿವಗಳು ನಮಗೆ ಆಶೀರ್ವಾದ ಮಾಡ್ತಾರೇನ್ರಿ ಅಂತ ನೀವು ಯಾರಾದರೂ ಪ್ರಶ್ನೆ ಮಾಡಿದರೆ, ಅಮ್ಮ ಒಂದು ಮಾತು ಹೇಳ್ತಾನೆ, ಉತ್ತರ, ಪಶ್ಚಿಮ, ದಕ್ಷಿಣ, ಪೂರ್ವ 4 ದಿಕ್ಕುಗಳಿಗೆ ನಿಂತು ನಿಮಗೊಂದು ಮಾತು ಹೇಳ್ತೇನೆ. ಈ ನೆಲದೊಳಗಡೆ ಶಿವಯೋಗಿಗಳು ಎಷ್ಟು ಶಕ್ತಿ ಬಿಟ್ಟಾರ ಅಂದ್ರೆ, ಮಠಕ್ಕೆ ಬರಾಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ತ್ರಾಸಿದ್ರೂ ಪರವಾಗಿಲ್ಲ, ಅತನಿಯ ಸೀಮೆಗೆ ಬಂದು ಪೂರ್ವ ದಿಕ್ಕಿಗರೆ ನಿಂದಿರಿ, ಪಶ್ಚಿಮ ದಿಕ್ಕಿಗರೆ ನಿಂದಿರಿ, ದಕ್ಷಿಣ ದಿಕ್ಕಿಗರೆ ನಿಂದಿರಿ, ಉತ್ತರ ದಿಕ್ಕಿಗರೆ ನಿಂದಿರಿ, ಎಲ್ಲರೇ ನಿಂತು ಆ ದಿಕ್ಕಿನ ಸೀಮೆಯ ಅತನಿಯ ಸೀಮೆಗೆ ನಿಂತು, ಶಿವಯೋಗಿ ನಿನ್ನ ಸನ್ನಿಧಿಗೆ ಬರೋದಕ್ಕೆ ನನಗೆ ಸ್ವಲ್ಪ ತ್ರಾಸಾಗಕತ್ತದ, ಯಪ್ಪ ನೀ ಇಲ್ಲೇ ಆಶೀರ್ವಾದ ಮಾಡು ಅಂತ ಹೇಳಿ ಅತನಿ ಮಣ್ಣು ತಗೊಂಡು ನಿಮ್ಮ ಹನಿಗೆ ಹಚ್ಕೊಂಡ್ರು ಸಹಿತ ಬಂಗಾರ ಆಗ್ತದೆ ಅಂತ ನೆಲ. ಜೋರು ಚಪ್ಪಾಳೆ ಹೊಡ್ರಿ, ನಾ ಹೊಡಿಲ್ಲ ಇಲ್ಲಿ ನಿಂತು ನಿಮ್ಮದೇ ಹೇಳಾಕತ್ತೀನಿ, ನಿಮ್ಮದೇ ಹೇಳಾಕತ್ತೀನಿ. ಜಲ, ನೆಲ, ಜನ, ಈ ಮೂವರು ಶಕ್ತಿಯಲ್ಲ. ಆ ಪುಣ್ಯಾತ್ಮ ತನಗಾಗಿ ಏನು ಗಳಿಸಿಟ್ಕೊಳ್ಳಿಲ್ಲ, ತನಗಾಗಿ ಏನು ಮಾಡಿಕೊಳ್ಳಿಲ್ಲ, ಸಂಪತ್ತನ್ನು ತನಗಾಗಿ ತೆಗೆದಿಟ್ಕೊಳ್ಳಿಲ್ಲ. ಬಂದಿದ್ದನ್ನು ಪುನಃ ಸಮಾಜಕ್ಕೆ ಕೊಟ್ಟಂತಹ ಪುಣ್ಯಪುರುಷ. ಯಾರೋ ತಂದು ಕೊಡ್ತಿದ್ರು ಇದ್ದವರು, ಇರದೇ ಇರ್ತಕ್ಕಂಥವ್ರು ಯಾರು ತಗೊಂಡು ಹೋಗ್ತಿದ್ರು. ಒಬ್ಬವ, ನಿಮ್ಗೆ ಸಹಜವಾಗಿ ಈ ಘಟನೆ ಗೊತ್ತಿರ್ಬೋದು ಎಲ್ಲರಿಗೂ. ಒಬ್ಬವ ಬಂಗಾರದ ರುದ್ರಾಕ್ಷಿ ಸರ ಮಾಡಿಸಿ ಅಪ್ಪಗಳಿಗೆ ತಂದುಕೊಟ್ಟ, ಶಿವಯೋಗಿಗಳಿಗೆ ತಂದುಕೊಟ್ಟ. ಶಿವಯೋಗಿಗಳಿಗೆ ಅಮೋಹ ಇರಲಿಲ್ಲ, ಅಲ್ಲೇ ಇಟ್ಟ, ನಮಸ್ಕಾರ ಮಾಡಿದ, ಹೋದ. ಪ್ರತಿದಿನ ಬರ್ತಿದ್ದ, ಬಂಗಾರ ರುದ್ರಾಕ್ಷಿ ಸರ ನೋಡ್ತಿದ್ದ, ಮತ್ತ ಹೋಗ್ತಿದ್ದ. ಅದನ್ನ ಅದ್ದವರು ಕಣ್ಣೆತ್ತಿ ನೋಡಿರ್ಲಿಲ್ಲ, ಕೈ ಎತ್ತಿ ಮುಟ್ಟಿರ್ಲಿಲ್ಲ, ಕಣ್ಣೆತ್ತಿ ನೋಡಿರ್ಲಿಲ್ಲ, ಕೈ ಎತ್ತಿ ಆ ಸರವನ್ನು ಮುಟ್ಟಿರ್ಲಿಲ್ಲ. 1 ವಾರ ಕಳಿತು, ಯಾವುದೋ ಒಬ್ಬ ವ್ಯಕ್ತಿ ಕಷ್ಟ ಆರಿಸ್ಕೊಂಡು ಮಠಕ್ಕೆ ಬಂದ. ಅಪ್ಪ ಅಂದ, ಯೋಗಿ ಅಂದ. ಏನು ಅಂತ ಯೋಗಿ ಕೇಳ್ದ. ಯಪ್ಪ ಬಹಳ ಕಷ್ಟದ, ಇದ ನನ್ನ ಒಯ್ತೀನಿ ಅಂದ. ಶಿವಯೋಗಿಗಳಂದ್ರು, ಸುಮ್ಮನೆ ಇದ್ರು, ಶಿವ ಆಗ್ಲಿ ಅಂದ್ರು. ಅವ ಕೊಟ್ಟವ್ ಬಂದು ಕೇಳಿದ, ಯಪ್ಪ ನಿಮ್ಗೊಂದು ರುದ್ರಾಕ್ಷಿ ಸರ ಮಾಡಿ ಇಟ್ಟಿದ್ನಲ್ರಿ, ಎಲ್ಲಿ ಐತ್ರಿ ಅಂತ ಅಪ್ಪುಗಳನ್ನ ಕೇಳಿದಾಗ ಶಿವಯೋಗಿಗಳು ಹೇಳಿದ್ರಂತೆ, ನೋಡಪ್ಪ ಇದ್ದವ ನನಗೆ ಕೊಟ್ಟಿ ಇಲ್ಲಾರ್ದವ ಬಂದು ತಗೊಂಡು ಹೋಗ್ಯಾನ, ಇಷ್ಟ ನನ್ನ ಕಡೆಯಿಂದ ಏನಿಲ್ಲ, ಕೊಡವನು ಅವನ ತಗೊಳ್ಳೋವನ ಅಂದ್ರಂತ ಯೋಗಿಗಳು. ತಮಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ ಶಿವಯೋಗಿಗಳು ತಪಸ್ಸು ಮಾಡಿದ್ರು, ಜಪ ಮಾಡಿದ್ರು,
ಭಗವಂತನನ್ನೇ ದರಗಿಳಿಸಿ ಆತನಿಯೊಳಗೆ ತಂದಿಳಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಶಕ್ತಿ ಮುರುಗೇಂದ್ರ ಶಿವಯೋಗಿಗಳು. ದೇವರಾದ್ರು ನಮ್ಮಂಗ ನಿಮ್ಮಂಗ ಈ ಭೂಮಿಗೆ ಬಂದ್ರು, ನಮ್ಮಂಗ ನಿಮ್ಮಂಗ ತಾಯಿ ಗರ್ಭದಲ್ಲೇ ಜನಿಸಿದ್ರು, ನಮ್ಮಂಗ ನಿಮ್ಮಂಗ 9 ತಿಂಗಳ 9 ದಿನ 9 ತಾಸು ತಾಯಿ ಗರ್ಭದೊಳಗ ಇದ್ರು. ಖರೆ ನಾವು ನೀವೆಲ್ಲ ಮನುಷ್ಯರಾಗಿ ಉಳ್ಕೊಂಡಿವಿ. ಇನ್ನೇಗೆ ಕೇಲಿ ಸರ್ ಅವ್ರು ಮಾತನಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸ್ವಾಮಿಗಳಾದವರೆಲ್ಲ ಅತನಿಯ ಶಿವಯೋಗಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು, ಸತ್ಯ ಇದೆ, ಸತ್ಯ ಇದೆ. ಶಿವಯೋಗಿಗಳು ನಮ್ಮ ಹಾಗೆ ನಿಮ್ಮ ಹಾಗೆ ಬಂದ್ರು. ಕೊನೆಗೆ ಒಂದು ದಿನ ಯಾತ್ರೆ ಮುಗಿತದೆ. ಖರೆ ನಮ್ಮದು ಮುಗಿತದ, ನಿಮ್ಮದು ಮುಗಿತದ. ನಾವು ಶಾಶ್ವತ ಅಲ್ಲ, ನೀವು ಶಾಶ್ವತ ಅಲ್ಲ. ನೀವು ಕಟ್ಟಿರ್ಬೋದು ಅಜ್ಜೋರೆ 30-40 ಸೈಟ್ನೊಳಗ 3 ಅಂತಸ್ತು ಮನೆ ಕಟ್ಟೀನಿ, 6 ಅಂತಸ್ತು ಮನೆ ಕಟ್ಟೀನಿ, 9 ಅಂತಸ್ತು ಬಿಲ್ಡಿಂಗ್ ಇಟ್ಟೀನಿ, ಹೈಟೆಕ್ ರೂಮ್ ಮಾಡಿಸೀನಿ, AC ಇಟ್ಟೀನಿ. ಅಜ್ಜೋರೆ ನಾ ಆರಾಮದೇನ್ರಿ. ನೀವೆಲ್ಲ 6 ಅಂತಸ್ತ ಡಬಲ್ ಅಂತಸ್ತ ಕಟ್ಟಿದವರು ಸುಮ್ಮನೆ ಒಂದು ಪತ್ರ ಮಗನಿಗೆ ಬರೆದಿಡ್ರಿ, ಮಗ ನಾ ಸತ್ ಬಳಿಕ ನಾನು ಭಾಳ ಆಸೆ ಪಟ್ಟು ಈ ಮನೆ ಕಟ್ಟೀನಿ, 1-2 ದಿನ ಈ ಮನ್ಯಾಗ ಮನಗಸ್ ಅಂತ ಹೇಳ್ರಿ. ಮನಗಸ್ತಾನ ನಗಾಕತ್ತಿರಲ್ಲ ಎಲ್ಲಾರ, ಯಾಕ ಮನಗಸ್ತಾನೇನು? ಉಸುರಿದ್ದಾಗ ಅಪ್ಪಂದ ಮಗ ಉಸುರಿ ನಿಂತ ಮೇಲೆ ಹೆಣ ಅಂತ ನಿಮಗ ನಮಗಲ್ಲ. ಉಸಿರಿದ್ದಾಗ ನಮ್ಮ ಅಪ್ಪ ಇವ ನಮ್ಮವ ನಮಗ ಜನ್ಮ ಕೊಟ್ಟವ ಅಂದ ಮಗ ಉಸಿರಿ ನಿಂತ ಮೇಲೆ ಏನಂತಾನ? ಹೆಣ. ಬಸ್ ಮಗಿತ್ ಕಲಾಸ್. 3-4 ತಾಸು ಆಯ್ತು. 6ನೇ ತಾಸಿಗೆ ಬೀಗರು ಬಿದ್ರು ಬಾಳ ದೂರದಾರ, ಸ್ವಲ್ಪ ಇಡ್ರಿ ಅಂದ್ರ ಮಗ ಹೇಳ್ತಾನ, ಬ್ಯಾಡ ವಾಸನೆ ಬರಾಕತ್ತದ, ಎತ್ರಿ ಕುನಿಗೆ ಹೋಗೋಣ, ಅಲ್ಲೇ ಬೀಗರು ಬರ್ತಾರ ಅಂತಾನ. ಬೀಗರು ಬರ್ತಾರ ಅಂತಾನ. ಯಾರ ಸಂಬಂಧ ಗಳಿಸಿಡಾಕತ್ತೀರಿ? ಯಾರ ಸಂಬಂಧ ಮಾಡಾಕತ್ತೀರಿ? ಶಿವಯೋಗಿಗಳ ಗಳಿಸಿಡ್ಲಿಲ್ಲ, ಕಟ್ಟಡಗಳನ್ನ ಕಟ್ಟಲಿಲ್ಲ, ಬಂಗಾರದ ಕಿರೀಟವನ್ನ ಇಟ್ಕೊಳ್ಳಿಲ್ಲ. ನಮ್ಮಂಗ ನಿಮ್ಮಂಗ ಬಂದ್ರು, ನಮ್ಮಂಗ ನಿಮ್ಮಂಗ ಈ ಭೂಮಿ ಮೇಲೆ ಇದ್ರು. ಖರೆ ಹೋಗುವ ಮುಂದೆ ಹಿಂಗಾಗೋದ್ರಲ್ಲ, ಕೇವಲ ಮನುಷ್ಯರಾಗಿ ಹೋಗಲಿಲ್ಲ, ಸಾಕ್ಷಾತ್ ಭಗವಂತನಡೆಗೆ ಹೋಗಿರ್ತಕ್ಕಂಥವ್ರು ಮುರುಗೇಂದ್ರ ಶಿವಯೋಗಿಗಳು. ಮುರುಗೇಂದ್ರ ಶಿವಯೋಗಿಗಳು ಅಂತ ಮಹಾಶಿವಯೋಗಿಯ ಪುಣ್ಯದ ನೆಲ ಅಥಣಿ. ನಮಗ 2 ಶ್ರದ್ಧಾ ಕೇಂದ್ರಗಳನ್ನ ನಾವಾಳು ಪೂಜಿಸ್ತೇವೆ. ಒಂದು ಪರಮಾರಾಧ್ಯ ಗುರುಗಳಾದ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ಕರ್ತೃಗದ್ದುಗೆಯನ್ನ ಅಲ್ಲಿ ನಮ್ಮನ್ನು ಕರಿಬೇಕಂತ ಇಲ್ಲ, ನಮಗೆ ಆಮಂತ್ರಣ ಪತ್ರಗಳಿಗೆ ಹೆಸರು ಹಾಕ್ಬೇಕು ಅಂತ ಇಲ್ಲ. ಅದು ನಮ್ಮಪ್ಪನ ಜಾಗ, ಅಲ್ಲಿ ಹೋಗಿ ಸುಮ್ಮನೆ ಸೇವಾ ಮಾಡ್ತೇವೆ, ಗುರು ಆಶೀರ್ವಾದ ಮಾಡ್ತಾನೆ. ಅದೇ ಶ್ರದ್ಧೆ, ಅದೇ ಭಕ್ತಿ ಮತ್ತೆ ಎಲ್ಲಾ ಸ್ವಾಮಿಗಳಿಗೆ ಎಲ್ಲಿದೆ ಅಂದ್ರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಲ್ಲಿದೆ ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಅದೇ ಶ್ರದ್ಧೆ, ಅದೇ ಭಕ್ತಿ. ನಮಗ ಅಜ್ಜವರು ಬರೇ ಫೋನ್ ಮಾಡಿ ಬರ್ಬೇಕಷ್ಟೇ. ಅಮ್ಮ ಈ ನೆಲ, ಈ ಜಲ ಇಲ್ಲಿ ಬಂದು ಹೋದ್ರೆ ಸಾಕು, ನಮ್ಮ ಬದುಕು ಪಾವನ ಆಗುತ್ತದೆ. ಇಲ್ಲಿ ಬಂದು ಗುರುವಿನ ಸನ್ನಿಧಿಗೆ ಹಣಿ ಹಚ್ಚೋದ್ರೆ ಸಾಕು, ನಮ್ಮ ಜನ್ಮ ಪಾವನ ಆಗುತ್ತದೆ. ಇಲ್ಲಿ ಸೇವಾ ಮಾಡಿ ಬರೇ ಕಸ ಹುಡಿಗೋದ್ರ ಅಜ್ಜವರು ಮಠದಾಗಿರ್ಲಿ ಬಿಡ್ಲಿ, ಶಿವಬೋಸು ಅಜ್ಜವರು ಮಠದಾಗಿರ್ಲಿ ಬಿಡ್ಲಿ, ಶಿವಯೋಗಿ ಗದ್ದಿಗೆ ಕಸ ಉಡದ್ ಹೋಗ್ಬಿಡ್ರಿ, ನಿಮ್ಮ ಬದುಕು ಬಂಗಾರ ಮಾಡತಕ್ಕಂತ ಶಕ್ತಿ ಶಿವಯೋಗಿಯ ಸನ್ನಿಧಾನದಲ್ಲಿದೆ. ನಮ್ಮ ಅಜ್ಜವರು ಕರಿಬೇಕಂತಲ್ಲ, ಹೆಸರು ಹಾಕ್ಬೇಕಂತಲ್ಲ, ಯಾರು ನಿಷ್ಠೆಯಿಂದ ಶಿವಯೋಗಿಗಳು ಯಾರಿಗೊಲಿತಾರೆ ಅನ್ನೋದು ನೀವು ಪ್ರಶ್ನೆ ಮಾಡಿದ್ರ ನಿಮಗೊಂದು ಮಾತು ಹೇಳ್ತೀನಿ. ಹೆಸರು ಹಾಕಿಸ್ಕೊಂಡು ಕರೆದು ಬಂದು ಸೇವಾ ಮಾಡಿದವ್ರಿಗೆ ಶಿವಯೋಗಿಗಳು ಒಲಿತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಹೆಸರು ಹಾಕದೇ ರೀತಿಯಲ್ಲಿ ನನ್ನ ಕರೀಲಿ ಬಿಡ್ಲಿ, ಇದು ನಮ್ಮ ಅಜ್ಜನ ಮಠ ಅದ, ಶಿವಯೋಗಿ ಮಠ ಅದ, ಯಪ್ಪ ನಾ ಬಂದು ನಿನ್ನ ಸೇವಾ ಮಾಡ್ತೀನಿ ಅಂತ ಯಾರು ಹೇಳಲಾರ್ದಂಗ ಕೇಳಲಾರ್ದಂಗ ಶಿವಯೋಗಿ ಸನ್ನಿಧಾನದೊಳಗೆ ಸೇವಾ ಮಾಡ್ತಾರ, ಅವರಿಗೆ ಮಾತ್ರ ಪಕ್ಕ ಶಿವಯೋಗಿಗಳ ಆಶೀರ್ವಾದ ಆಗತೈತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾನೆ. ಅಂತಹ ಮಹಾಶಿವಯೋಗಿಗಳು ಪೂಜನೀಯ ಗುರುಗಳು ಒಂದು ಮಾತು ಹೇಳಿದ್ರು, ಇಲ್ಲ ನೀನ್ ಬರ್ಬೇಕು, ಆಶೀರ್ವಾದ ತಗೊಳ್ಬೇಕು ಅಂದ್ರು. ಆಯ್ತು ಬುದ್ಧಿ ಅಂತ ಹೇಳಿ ಆ ಮಹಾಯೋಗಿಯ ಆಶೀರ್ವಾದವನ್ನ, ಪೂಜನೀಯ ಗುರುಗಳವರ ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕಾಗಿ ಇವತ್ತಿನ ದಿನ ಈ ವೇದಿಕೆ ಮೇಲೆ ನಾವು ಬಂದಿದ್ದೇವೆ. ಅಂತಹ ಜಲದ, ಅಂತಹ ನೆಲದ, ಅಂತಹ ಈ ದಿವ್ಯ ಸಂಗಮಗಳ ಶಕ್ತಿಯ ಈ ನೆಲದಲ್ಲಿ ಇವತ್ತೇನು ಸುಮಾರು 11 ದಿನಗಳಿಂದ 4ರಿಂದ 13ನೇ ತಾರೀಕಿನವರೆಗೆ ಜೀವನ ದರ್ಶನವನ್ನ ಕೇಳಿದ್ದೀರಿ. ತಾವೆಲ್ಲರೂ ಪೂಜ್ಯ ವಿವೇಕಾನಂದ ದೇವರು ಬಹಳ ಅದ್ಭುತವಾಗಿ ತಮಗೆಲ್ಲರಿಗೂ ಜೀವನ ದರ್ಶನವನ್ನು ಅನುಭವಿಸಿದ್ದಾರೆ. ಅಂತಹ ಪೂಜ್ಯರ ಮಾತುಗಳು,
ನಿಮ್ಮ ಮನಸ್ಸಿನಲ್ಲಿ ನಿತ್ಯವೂ ಸಹಿತ ಬದಲಾವಣೆಯನ್ನು ತರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಯೋಗಿಗಳ ಶಿವಯೋಗಿಗಳವರ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಇನ್ನು ಈ ವೇದಿಕೆ ಮೇಲೆ ಪೂಜನೀಯರು ಮಾತನಾಡೋರಿದ್ದಾರೆ, ಮಾತನಾಡಬೇಕು ಅನ್ನುವಂಥ ಬಯಕೆ ಇದ್ರು ಅಲ್ಲಿ ಸೆಂಟರ್ದಾಗ ನಮ್ಮ ಗುರುಗಳು ಕುಂತಾರೆ, ಅವ್ರಿದ್ರು ಅಂದ್ರೆ ನಮಗೆ ಮಾತಾ ಬರೋದು ಗೊತ್ತಾಯ್ತಲ್ಲ. ಅಂದ್ರೆ ನಮಗೆಲ್ಲರಿಗೂ ನಿತ್ಯ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು ಪೂಜನೀಯ ಹಾವೇರಿ ಹುಕ್ಕೇರಿ ಮಠದ ಪೂಜನೀಯ ಗುರುಗಳು ನಮಗೆ ಅಣ್ಣ ಅರಿವು ಆಶ್ರಯವನ್ನು ಕೊಟ್ಟರೆ ನಮಗೆ ಸದಾಕಾಲ ನಿಂತು ನೀವು ಹಿಂದೆ ಹೀಗೆ ಮಾಡಬೇಕು, ಸಮಾಜದಲ್ಲಿ ಈ ತರನಾದಂಥ ಕಾರ್ಯವನ್ನು ಮಾಡಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾತನಾಡಬೇಕು ಅನ್ನುವಂಥ ಭಾವನೆಯನ್ನಿಟ್ಟು ಸದಾಕಾಲ ಪರಮ ಪೂಜ್ಯನೀಯ ಸೇಗುಣಸಿಯ ಪರಮ ಪೂಜ್ಯರು ಸದಾಕಾಲ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಅಂತಹ ಪರಮ ಪೂಜ್ಯರು ಅವ್ರ ಮುಂದೆ ನಾವೆಲ್ಲ ಸಣ್ಣ ಹುಡುಗರು, ಅವ್ರು ನೋಡಿ ನಾವು ಕಲ್ತವ್ರು. ಹಾಗಾಗಿ ನಮ್ಮ ಗುರುಗಳು ಬಂದ್ರೆ ನಮ್ಗೆ ಕೈಕಾಲು ನಡಗತ್ತಾವ, ಅವ್ರು ಬಂದ್ರೆ ಕೈಕಾಲು ನಡಗತ್ತಾವ. ಹಾಗಾಗಿ ಪೂಜ್ಯನೀಯರು ಮಾತನಾಡ್ತಾರೆ ಗುರುಗಳು. ಹಾಗಾಗಿ ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರು ಮಾತನಾಡ್ತಾರೆ. ನಮಗೆಲ್ಲರಿಗೂ ಸದಾಕಾಲ ಆ ಶಿವಯೋಗಿಗಳ ಆಶೀರ್ವಾದ ಇರಲಿ. ಎರಡೂ ಕೈಗಳನ್ನು ಮೇಲೆತ್ತಿ ಒಂದು ಜೈಘೋಷವನ್ನು ಹಾಕಬೇಕು. ಅಥಣಿಯ ಮುರುಗೇಂದ್ರ ಶಿವಯೋಗಿ ಮಹಾರಾಜ ಕಿ, ಮರಳು ಶಂಕರ ಶಿವಯೋಗಿ ಮಹಾರಾಜ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ನಮಗೆಲ್ಲರಿಗೂ ಶಿವಯೋಗಿಗಳ ಆಶೀರ್ವಾದ ಸದಾಕಾಲ ನಿತ್ಯ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಶಿವಯೋಗಿಗಳ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾನೆ. ತಮಗೆಲ್ಲರಿಗೂ ಶರಣಾರ್ಥಿಗಳು.